ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ರು ಒಂದು ಪ್ರಶ್ನೆಯನ್ನ ಕೇಳಾರ. ಏನು ಅಂದ್ರೆ, ನಾನು ಪ್ಯೂರ್ ವೆಜಿಟೇರಿಯನ್ ಇದ್ದೇನೆ, ಬಟ್ ನನಗ ಪ್ರೋಟೀನ್ ಡೆಫಿಷಿಯನ್ಸಿ ಆಗ್ಲಿಕತ್ತದ. ಪ್ರೋಟೀನ್ ಹೆಂಗ್ ತಗೋಬೇಕು ತಿಳಿವಲ್ದು. ಡಾಕ್ಟರ್ಸ್ ನೋಡಿದ್ರ ಕಾಳು, ಬೇಳೆಕಾಳು ಎಲ್ಲ ತಿನ್ರಿ ಅಂತಾರ. ತಿಂದ ತಕ್ಷಣ ನನಗ್ ಗ್ಯಾಸ್ ಆಗ್ತದ, ಬ್ಲೋಟಿಂಗ್ ಆಗ್ತದ, ಇಂಡೈಜೆಷನ್ ಆಗ್ತದ. ನಾ ಏನು ನಾನ್ ವೆಜ್ ಸ್ಟಾರ್ಟ್ ಮಾಡ್ಬೇಕಾ, ಅಥವಾ ಪ್ರೋಟೀನ್ ಪೌಡರ್ಸ್ ಏನಾದ್ರು ತಗೋಬೇಕಾ, ಸಪ್ಲಿಮೆಂಟ್ಸ್ ಏನಾದ್ರು ತಗೋಬೇಕಾ ಅಂತ ಕೇಳಾರ. ವೆರಿ ಗುಡ್ ಕ್ವಶನ್. ಈ ಪ್ರಶ್ನೆ ಬಹಳ ಮಂದಿಗೆ ಇರ್ತದ್ರಿ. ಇವತ್ ಅದ್ರ ಬಗ್ಗೆ ನಾವು ನೋಡೋಣ ಅಂತ. ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ನೀವೇನಾದ್ರೂ ಪ್ಯೂರ್ ವೆಜಿಟೇರಿಯನ್ಸ್ ಇದ್ರಿ ಅಂದ್ರೆ, ಅಫಿಷಿಯಲಿ ವೆಜಿಟೇರಿಯನ್ಸ್ ಇದ್ರಿ ಅಂತಂದ್ರೆ, ನಿಮ್ಗೆ ವೆಜಿಟೇರಿಯನ್ಸ್ ಫುಡ್ ಒಳಗನ ಸಾಕಷ್ಟು ಪ್ರೋಟೀನ್ಸ್ ಸಿಗ್ತಾವು. ತಗೊಳ್ಳೋ ರೀತಿ ಸರಿಯಾಗಿ ತಗೋಬೇಕು. ಸಪೋಸ್ ನೀವು ನಾನ್ ವೆಜಿಟೇರಿಯನ್ಸ್ ಇದ್ರಿ ಅಂದ್ರೆ, ಅಫಿಷಿಯಲಿ ನಾ ಹೇಳ್ತಾ ಇರೋದು, ಅಂಥವ್ರು ನಾನ್ ವೆಜ್ ಅನ್ನ ಆರಾಮಾಗಿ ತಿನ್ಬಹುದು. ಯಾಕಂದ್ರೆ ಅವ್ರಿಗೆ ತಿನ್ನುವ ಕಲಾ ಗೊತ್ತಿರ್ತದ. ನಾನ್ ವೆಜ್ ಅನ್ನು ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಷ್ಟು ಕ್ವಾಂಟಿಟಿ ತಿನ್ಬೇಕು, ಅದನ್ನ ಹೆಂಗ್ ಅಡಿಗೆ ಮಾಡ್ಬೇಕು, ಹಿತಮಿತವಾಗಿ ಹೆಂಗ್ ತಿನ್ಬೇಕು, ಇದ್ರ ಬಗ್ಗೆ ಸರಿಯಾಗಿ ಅವ್ರಿಗೆ ನಾಲೆಜ್ ಇರೋದ್ರಿಂದ ಅದನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಹೆಲ್ತ್ ಅನ್ನ ಕಾಪಾಡ್ಕೊಳ್ತಾರೆ. ಈಗ ಗೊತ್ತಿರ್ಲಾರ್ದ ವೆಜಿಟೇರಿಯನ್ಸ್ ಇದ್ಕೊಂಡು ನಾನ್ ವೆಜ್ ಬಗ್ಗೆ ಐಡಿಯಾ ಇರ್ಲಾರ್ದ ಒಮ್ಮಿಂದೊಮ್ಮೆಲೆ ನೀವು ನಾನ್ ವೆಜ್ ಶಿಫ್ಟ್ ಆದ್ರಿ ಅಂದ್ರೆ, ನಿಮ್ಮ ದೇಹದ ಅಗ್ನಿ ಡ್ಯಾಮೇಜ್ ಆಗ್ತದ ಮತ್ತು ಬಾಡಿ ಮೆಮರಿ ಕನ್ಫ್ಯೂಷನ್ ಆಗ್ತದ. ಅವಾಗ ದೇಹದಾಗ ಸರಿಯಾಗಿ ಸ್ಪಂದಿಸುವುದಿಲ್ಲ, ಬೇರೆ ಬೇರೆ ಸಮಸ್ಯೆಗಳು ನಿಮ್ಗೆ ಬರ್ಲಿಕ್ಕೆ ಶುರು ಆಗ್ತಾವ. ಅದಕ್ಕೋಸ್ಕರ ನಾ ಹೇಳೋದು, ಪ್ಯೂರ್ ವೆಜಿಟೇರಿಯನ್ಸ್ ಇರೋದು ಆರಾಮಾಗಿ ತಿನ್ಬೋದು. ಮತ್ ಹೆಂಗ್ ತಿನ್ಬೇಕು? ಈಗ ನೀವ ಹೇಳಿದ್ರಿ, ಸರಿಯಾಗಿ ನಿಮ್ ದೇಹ ನೀವು ಅಬ್ಸರ್ವ್ ಮಾಡ್ಕೊಂಡಿರಿ. ಏನು ಅಂದ್ರೆ, ಕಾಳುಗಳನ್ನ, ನಮಗ್ ಪ್ರೋಟೀನ್ ಸಿಗೋದು ಕಾಳುಗಳು, ಆಮೇಲೆ ಈ ಬೇಳೆಗಳ ಒಳಗ ಹೆಚ್ಚಿನ ಪ್ರಮಾಣದೊಳಗೆ ಸಿಗ್ತದ. ಬಟ್ ಇದನ್ನ ತಿಂದ್ರೆ ನಂಗೆ ಡೈಜೆಷನ್ ಸರಿ ಆಗೋದಿಲ್ಲ. ಕರೆಕ್ಟ್. ಡೈಜೆಷನ್ ಯಾಕೆ ಸರಿ ಆಗಂಗಿಲ್ಲ? ನೀವು ಸರಿಯಾಗಿ ತಿಂತಾ ಇಲ್ಲ. ಆಯುರ್ವೇದದೊಳಗೆ ಸ್ಪಷ್ಟವಾಗಿ ಏನ್ ಹೇಳ್ತಾರಂದ್ರೆ, ರೋಗಾಹ ಸರ್ವೇ ಅಪಿ ಮಂದಾಗ್ನೌ. ಅಂದ್ರೆ ಎಲ್ಲಾ ರೋಗಗಳು ನಮ್ಮ ದೇಹದೊಳಗ ಹೆಚ್ಚು ಕಡಿಮೆ 95% ಮಂದಾಗ್ನಿಂದ ಬರ್ತದೆ. ಲೋ ಡೈಜೆಸ್ಟಿವ್ ಫೈರ್, ಲೋ ಡೈಜೆಸ್ಟಿವ್ ಕೆಪಾಸಿಟಿಯಿಂದ ಬರ್ತದೆ. ನಮ್ಮ ದೇಹದೊಳಗೆ ಇರುವಂತ ಜಾಠರಾಗ್ನಿ, ಭೂತಾಗ್ನಿ, ಧಾತ್ವಾಗ್ನಿ, ಈ 13 ಅಗ್ನಿಗಳು ಬಹಳ ಇಂಪಾರ್ಟೆಂಟ್. ಇವನ್ನ ಸಮಸ್ಥಿತಿಯೊಳಗೆ ಇಟ್ಕೋಬೇಕು. ಅದು ನಮ್ಮ ಮುಖ್ಯ ಕರ್ತವ್ಯ. ಅಂದ್ರೆ ಲಿವರ್ ಫಂಕ್ಷನ್ ಚಲೋ ಇರಬೇಕು, ಮೆಟಬಾಲಿಕ್ ಸಿಸ್ಟಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ಬೇಕು, ಮೆಟಬಾಲಿಕ್ ರೇಟ್ ಚಲೋ ಇರಬೇಕು. ಬಟ್ ನಮ್ಮದೇ ರಾಂಗ್ ಆಹಾರ ತಗೊಳ್ಳೋ ಪದ್ಧತಿಯಿಂದ, ನಮ್ಮದೇ ವಿಹಾರ ಪದ್ಧತಿಯಿಂದ, ಸ್ಲೀಪ್ ಪ್ರಾಬ್ಲಮ್ ಮಾಡ್ಕೊಳ್ಳೋದ್ರಿಂದ ನಮ್ದು ಮಂದಾಗ್ನಿ ಆಗಿರ್ತದೆ. ಅವಾಗ ನಾವು ಮತ್ತೆ ರಾಂಗ್ ಮೆಥಡ್ ಒಳಗ ಆಹಾರವನ್ನು ತಗೊಳ್ಳೋದ್ರಿಂದ ಇಲ್ಲೇ ಸಲ್ಲದ ರೋಗಗಳು ಬರ್ತಾವ. ಏನ್ ಮಾಡಿರ್ತೀವಿ ಅಂತಂದ್ರೆ, ಈ ಕಾಳು ಬ್ಯಾಳಿ ತಿನ್ಬೇಕಾದ್ರ ನಾ ಹೇಳೋದು, ಬ್ಯಾಳಿ ಅಷ್ಟೊಂದು ನಾನು ರೆಕಮೆಂಡ್ ಮಾಡುದಿಲ್ರಿ. ಕಾಳುಗಳನ್ನ ಹೇಳ್ತೀನಿ. ಹೋಲ್ ಗ್ರೇನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಅದ್ರ ಸಿಪ್ಪೆ ಸಮೇತವಾಗಿ ತಗೋಬೇಕು ನೀವು. ಯಾಕಂದ್ರೆ ಅದ್ರೊಳಗೆ ಏನಿರ್ತದೆ, ಈಗ ಅದು ಹೆಸರು ಕಾಳು ಇರ್ಬೋದು, ಕಡ್ಲಿ ಕಾಳು ಇರ್ಬೋದು, ಮಡಕಿ ಕಾಳು ಇರ್ಬೋದು, ಅಲಸಂದಿ ಕಾಳು ಇರ್ಬೋದು, ಹುರುಳಿ ಕಾಳು ಇರ್ಬೋದು, ರಾಜ್ಮಾ ಇರ್ಬೋದು, ಸಾಕಷ್ಟು ಕಾಳುಗಳದಾವಲ್ಲ. ಇದ್ರ ಸಿಪ್ಪಿ ಒಳಗೆ ಏನಿರ್ತದ ಅಂತಂದ್ರೆ, ಸಾಕಷ್ಟು ಫೈಬರ್ ಇರ್ತದ. ನಮ್ಮ ದೇಹಕ್ಕೆ ಬೇಕಾದಂತ ಫೈಬರ್ ಸಿಗ್ತದ. ಅದ್ರ ಜೊತೆಗೆ ಸಾಕಷ್ಟು ವೈಟಮಿನ್ಸ್ ಇರ್ತಾವ, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಸಿಗ್ತಾವು, ಜಿಂಕ್ ಸಿಗ್ತದ, ಮ್ಯಾಗ್ನೇಷಿಯಂ ಸಿಗ್ತದ, ಕಬ್ಬಿಣದ ಅಂಶ ಸಿಗ್ತದ, ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವು. ಅದೆಲ್ಲದ್ರ ಜೊತೆಗೆ ಆ ಕಾಳುಗಳು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಒಂದು ಸೆಲ್ಫ್ ಮೆಕ್ಯಾನಿಸಮ್, ಡಿಫೆನ್ಸ್ ಮೆಕ್ಯಾನಿಸಮ್ ಟೈಪ್ ಫೈಟೇಟ್ಸ್ ಅನ್ನುವಂತ, ಅಂದ್ರೆ ಫೈಟಿಕ್ ಆಸಿಡ್ ರೂಪದೊಳಗ ಫೈಟೇಟ್ಸ್ ಅನ್ನುವಂಥದ್ದನ್ನ, ಟ್ಯಾನಿನ್ಸ್ ಅನ್ನುವಂತಹ ಆಂಟಿ ನ್ಯೂಟ್ರಿಯೆಂಟ್ಸು ಅದ್ರೊಳಗೆ ಇರ್ತಾವ. ಅವು ಇರುವುದರಿಂದ ಏನಾಗ್ತದೆ ಗೊತ್ತಾ, ಬೇರೆ ಜೀವ ಜಂತುಗಳು ಅವನ್ನ ತಿನ್ಲಿಕ್ಕೆ ಆಗೋದಿಲ್ಲ, ತಿಂದ್ರೂ ಡೈಜೆಷನ್ ಆಗೋದಿಲ್ಲ. ಅದ್ರ ಅರ್ಥ ಏನು? ಆಯುರ್ವೇದ ಹೆಂಗ್ ಹೇಳ್ತದಂದ್ರ, ಪೃಥ್ವಿಯ ಮೇಲೆ ಮನುಷ್ಯನ ಉಗಮ ಆಗೋಕ್ಕಿಂತ ಮುಂಚೆನೆ ವನಸ್ಪತಿಗಳು ಅವನಿಗೆ ಆಹಾರ ಮತ್ತು ಔಷಧಿಯ ರೂಪದೊಳಗೆ ಕೊಟ್ಕೊಂಡವ ಅನ್ನೋದಂತೂ ಖರೆ ಆಯ್ತು. ಕರೆಕ್ಟಾ? ಸೊ ಇವುಗಳನ್ನ ನಾವೇನ್ ಮಾಡ್ಕೋಬೇಕು ಅಂದ್ರ, ಸರಿಯಾಗಿ ನೆನೆಸ್ಬೇಕು. ಓವರ್ ದ ನೈಟ್ ನೆನ್ಸಿದ್ರಿ ಅಂದ್ರ, ಹೋಲ್ ನೈಟ್ ನೀವು ನೆನ್ಸಿದ್ರಿ ಅಂದ್ರ ಈ ಕಾಳುಗಳಂದ್ರೆ ಇವು ಒಂದು ರೀತಿ ಬೀಜಗಳ್ರಿ. ಇವನ್ನ ಎಲ್ಲ ಬಿತ್ತಿ ಎಲ್ಲ ಬೆಳೆಯನ್ನ ಬೆಳಿತಾರ, ಮತ್ತೆ ಗಿಡಗಳನ್ನ ಬೆಳಿತಾರ. ಅಂದ್ರೆ ಅದ್ರೊಳಗೆ ಏನೈತಿ? ಚೈತನ್ಯ ಶಕ್ತಿ ಐತಿ, ಪ್ರಾಣ ಶಕ್ತಿ ಐತಿ. ಆ ಬೀಜನ ಸರಿಯಾಗಿ ನೀವು ಅದಕ್ಕೆ ಪೋಷಕಾಂಶನ ಕೊಟ್ಟು ಕರೆಕ್ಟ್ ನೀರ್ ಎರೆದು ಅದನ್ನ ಮಣ್ಣೊಳಗೆ ಹಾಕಿದಾಗ ಅದರಿಂದ ಒಂದು ಗಿಡ ಬರ್ತದ ಅನ್ನೋದು, ಅದ್ರೊಳಗೆ ಡೆಫಿನೆಟ್ಲಿ ಲೈಫ್ ಐತಿ. ಆದ್ರ ಆ ಲೈಫು ನಮ್ಮ ಕಿರಾಣಿ ಅಂಗಡಿ ಒಳಗೆ ತಗೋಬೇಕಾದ್ರ ಸುಪ್ತಾವಸ್ಥೆ ಒಳಗೆ ಇರ್ತದ, ಅದು ಎಕ್ಸ್ಪ್ಲೋರ್ ಆಗಿರಂಗಿಲ್ಲ. ಅದನ್ನ ಹೆಂಗ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ, ಬೈ ಸೋಕಿಂಗ್. ಓವರ್ ನೈಟ್ ಅದನ್ನ ನೆನೆಸಿಟ್ವಿ ಅಂತಂದ್ರೆ, ಅಲ್ಲಿ ಆ ಕಾಳುಗಳು ನೀರನ್ನ ಎಬ್ಸಾರ್ಬ್ ಮಾಡ್ಕೊಂಡು, ಸರಿಯಾಗಿ ಎಬ್ಸಾರ್ಬ್ ಮಾಡ್ಕೊಂಡು, ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ಲಿಕ್ಕೆ ಶುರು ಆಗ್ತದ. ಆವಾಗ ಆ ರಿಯಾಕ್ಷನ್ ಟೈಮ್ ಒಳಗಡೆ ಅದು ತನ್ನ ಸುತ್ತಮುತ್ತಲಿರುವಂತ ಫೈಟಿಕ್ ಆಸಿಡ್ ಅನ್ನ, ಟ್ಯಾನಿನ್ಸ್ ಅನ್ನ ಹೊಡೆದ್ ಹಾಕ್ತದೆ. ಆವಾಗ ತನ್ನೊಳಗಿರುವಂತ ನ್ಯೂಟ್ರಿಯೆಂಟ್ಸು, ಆಂಟಿ ಆಕ್ಸಿಡೆಂಟ್ಸು ಭರ್ಪೂರ್ ಪ್ರಮಾಣದೊಳಗೆ, ಸಾಕಷ್ಟು ಪ್ರಮಾಣದೊಳಗ ನಮಗ್ ಸಿಗ್ತಾವು ರೆಡಿಮೇಡ್
ತಿನ್ಲಿಕ್ಕೆ. ಬಟ್ ಸರಿಯಾಗಿ ನೆನೆಸ್ಬೇಕು. ಓವರ್ ನೈಟ್ ನೆನೆಸಿಟ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣನೇ ಅವೇನ ನೆನೆಸಿಟ್ ನೀರ್ ಇರ್ತಾವಲ್ಲ, ಆ ನೀರನ್ನ ಆ ನೀರಿನೊಳಗನೆ ಅದನ್ನ ಇನ್ನೊಂದ್ಸರಿ ಕಿವುಚ್ಬೇಕು. ಆಮೇಲೆ ಅದನ್ನ ಚೆಲ್ ಬಿಡ್ಬೇಕು. ಯಾಕಂದ್ರೆ ಅದ್ರೊಳಗದು ಟ್ಯಾನಿನ್ಸ್, ಫೈಟಿಕ್ ಆಸಿಡ್ ನ ಬಿಟ್ಟಿರ್ತದ. ಆಮೇಲೆ ಫ್ರೆಶ್ ವಾಟರ್ ಹಾಕಿ ನೀವು ಅದಕ್ಕ ನಿಮಗೆ ಬೇಕಾದಂತ ಮಸಾಲೆ ಹಾಕಿ ಅಥವಾ ಕೆಲವೊಂದು ಸಂಸ್ಕಾರಗಳನ್ನ ಮಾಡಿ ನೀವನ್ನ ಊಟ ಮಾಡ್ಬೋದು. ಇಲ್ಲಿ ಒಂದು ಸ್ಟೆಪ್ ಅಲ್ರಿ, ಇದು ಒಂದು ಸ್ಟೆಪ್. ಇದು ಸೆಕೆಂಡ್ ಸ್ಟೆಪ್ ಏನ್ ಹೇಳ್ತೀನಿ ಅಂತಂದ್ರೆ, ಈ ಸ್ಟೆಪ್ ಅನ್ನ ನೀವು ಬಹಳ ಮುಖ್ಯವಾಗಿ ಪ್ರತಿಯೊಬ್ರು ನಾವು ಫಾಲೋ ಮಾಡ್ಲೇಬೇಕು. 2 ಸ್ಟೆಪ್ಸ್ ಅಷ್ಟೇ ಇಂಪಾರ್ಟೆಂಟ್. ಕೆಲವು ಜನ ಕೇಳ್ತಿರ್ತೀರಿ ಈಸಿಲಿ ಹೆಂಗ್ ನಾವು ವೇಟ್ ಕಡಿಮೆ ಮಾಡ್ಬೇಕು. ವೇಟ್ ಕಡಿಮೆ ಆಗ್ತಾನೆ ಇಲ್ಲ. ಏನ್ ಮಾಡಿದ್ರು, ನಾವ್ ಎಷ್ಟು ಕಡಿಮೆ ಊಟ ಮಾಡಿದ್ರು ವೇಟ್ ಇನ್ನೂ ಹೆಚ್ಚೆಚ್ಗೆ ಆಗ್ಲಿಕ್ಕತ್ತದ, ಉಬ್ಲಿಕತ್ತೀನಿ ನಾನು ಅಂತ ಹೇಳಿ ಹೇಳ್ತಿರ್ತೀರಲ್ಲ, ಅಂತವ್ರಿಗೆ ಈ ಮಾತು ಫಸ್ಟ್ ಹೆಂಗ್ ಊಟ ಮಾಡಾಕತ್ತೀರ ಅನ್ನೋ ಕಡೆ ಗಮನ ಕೊಡ್ರಿ. ಸೊ ಇಂಟ್ರಾಸ್ಪೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಫೈಟಿಕ್ ಆಸಿಡ್, ಟ್ಯಾನಿನ್ಸ್ ಎಲ್ಲ ಹೋದಂತಹ ಹೈ ನ್ಯೂಟ್ರಿಯೆಂಟ್ಸ್ ಇರುವಂತಹ ಕಾಳುಗಳನ್ನ ನೀವು ಸರಿಯಾಗಿ ಸಂಸ್ಕಾರವನ್ನ ಮಾಡಿ ಸರಿಯಾದ ಕಾಂಬಿನೇಷನ್ ಜೊತೆಗೆ, ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ಸ್ ಅಂತ ಹೇಳ್ತೇವೆ ನಾವು, ಹಂಗ ಕಾಂಬಿನೇಷನ್ಸ್ ಜೊತೆಗೆ ಮೈಂಡ್ಫುಲ್ ಆಗಿ ಊಟ ಮಾಡ್ಬೇಕು. ಇದೇನು ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ಸ್ ಅಂದ್ರೆ, ಈಗ ನಾವು ಇಡ್ಲಿ ತಿಂತಿರ್ತೀವಿ ಅಂದ್ರೆ ಇಡ್ಲಿ ಅಂದ ತಕ್ಷಣ ಅದ್ರ ಜೊತೆಗೆ ಬರುವಂತದ್ದು ಏನ್ ಕಾಂಬಿನೇಷನ್, ಚಟ್ನಿ ಅಥವಾ ಸಾಂಬಾರ್, ಹೌದಾ? ರೊಟ್ಟಿ ಅಂದ ತಕ್ಷಣ ಪಲ್ಯ. ನಾವ್ ಯಾವಾಗಾದ್ರೂ ಇಡ್ಲಿ ಪಲ್ಯ ತಿಂತೀನ್ರಿ ಅಂತೀವಿ ನಾವು? ಇಲ್ಲ. ಆಮೇಲೆ ರೊಟ್ಟಿ ಹಾಲು ತಿಂತೀವಿ, ಹಿಂಗ ನಾವು ರಾಂಗ್ ಕಾಂಬಿನೇಷನ್ಸ್ ಇಲ್ಲ. ಅಲ್ಲೂ ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ ನಮ್ ಹಿರಿಯರಿಂದನೂ ಅಕ್ರಾಸ್ ದ ಕಲ್ಚರ್ ಬಂದವ್ರಿ. ಏನು, ಅನ್ನ ಸಾರು, ಅನ್ನ ಮೊಸರು, ರೊಟ್ಟಿ ಪಲ್ಯ, ಹೌದಾ? ಹಂಗ ಇಡ್ಲಿ ಸಾಂಬಾರ್, ಇಡ್ಲಿ ಚಟ್ನಿ, ದೋಸೆ ಪಲ್ಯ. ಈಗ ದೋಸೆಗೆ ಆಲೂಗಡ್ಡಿ ಪಲ್ಯನ ಹೊಂತದ. ನಾವು ಆಲೂಗಡ್ಡಿ ಅದು ಮಸಾಲೆ ದೋಸೆ ಒಳಗೆ ಚೌಳಿಕಾಯಿ ಪಲ್ಯ ಹಾಕೊಂಡ್ ತಿಂತೀವಿ ಅಂದ್ರೆ ಸೂಟ್ ಆಗ್ತದ? ಇಲ್ಲ. ಇದಕ್ಕೆ ಏನಂದ್ರ ಪ್ರೋಟೀನ್ಸು ಇಂಥ ಕಾರ್ಬೋಹೈಡ್ರೇಟ್ಗಳ ಜೊತೆ ಸೇರಿದಾಗ ಸರಿಯಾದ ರೀತಿಯಲ್ಲಿ ಅವು ಪ್ರೊಸೆಸಿಂಗ್ ಆಗಿ ನಮಗ ತಮ್ಮ ನ್ಯೂಟ್ರಿಯೆಂಟ್ಸ್ ಅನ್ನ ಬಿಟ್ಕೊಡ್ತಾವ. ಅದನ್ನ ನಮ್ ಹಿರಿಯರು ನೀಟಾಗಿ ಮಾಡ್ಯಾರ. ಅದಕ್ಕೆ ಅವ್ರು ಊಟದ ಹದ ಗೊತ್ತಿರ್ಬೇಕು ಅಂತ ಹೇಳ್ತಾರೆ. ಈಗ ಚೌಳಿಕಾಯಿ ಪಲ್ಯ ಜೊತೆಗೆ ರೊಟ್ಟಿ ಚಂದ ಹೊಂತದ, ನೀವು ನೋಡಿರ್ಬೋದಲ್ಲ. ಚಪಾತಿ ಜೊತೆಗೆ ಬೆಂಡಿಕಾಯಿ ಪಲ್ಯ ಹೊಂತದ, ನೀವು ನೋಡ್ರಿ ಬೇಕಿದ್ರೆ. ನೀವು ಯಾವಾಗಾದ್ರೂ ಚಪಾತಿ ಜೊತೆ ಚೌಳಿಕಾಯಿ ಪಲ್ಯ ಮಾಡ್ರಿ, ಯಾರಾದ್ರೂ ಹಿರಿಯರಿದ್ರೆ ಹೇಳೇ ಬಿಡ್ತಾರ ಇದು ಸರಿ ಕಾಂಬಿನೇಷನ್ ಅಲ್ಲವಾ ತಂಗಿ ಅಂತ ಹೇಳಿ. ಹಂಗ ಈ ಕಾಂಬಿನೇಷನ್ ನಮ್ಗೆ ಏನ್ ಮಾಡ್ತಾವಂದ್ರೆ, ಯಾವ್ದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ ಫ್ಯಾಟ್ಸ್, ಯಾವ್ದನ್ನ ಹೆಂಗ ಕಾಂಬಿನೇಷನ್ ಮಿಕ್ಸ್ ಮಾಡಿದ್ರೆ ಅಲ್ಲಿ ಪ್ರಾಪರ್ ಕೆಮಿಕಲ್ ಆಕ್ಷನ್ ಆಗಿ ನಮಗ್ ಅದರಿಂದ ಸಾಕಷ್ಟು ಬೆನಿಫಿಟ್ಸ್ ಸಿಗ್ತಾವ್. ಬೆನಿಫಿಟ್ಸ್ ಸಿಗ್ಬೇಕಂದ್ರೆ ಯಾವಾಗ್ಲೂ ಈ ರೀತಿ ಕಾಂಬಿನೇಷನ್ ಒಳಗೆ ತಗೋಬೇಕು. ಅದು ಬಿಟ್ಟು ನನಗೆ ಪ್ರೋಟೀನ್ ಸಿಗ್ಲಿ ಅಂತ ತಿಳ್ಕೊಂಡು ಎಷ್ಟ ನೀವು ನೆನ್ಸಿದ್ರು ಕೂಡ ಬರೀ ಪ್ಲೇಟ್ ಗಟ್ಲೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೀವು ಹಿಂಗ್ ಕಾಳುಗಳ ಸಲಾಡ್ಸ್ ರೂಪ ತಿಂದ್ರೆ ನಿಮ್ಮ ದೇಹಕ್ಕೆ ಸರಿ ಹೊಂದೋದಿಲ್ಲ. ಇನ್ ಸೆಕೆಂಡ್ ಬಂದು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳಿದ್ರೆ, ಅದ್ ಹೇಳಿದ ತಕ್ಷಣ ಬಹಳ ಜನರಿಗೆ ಏನ್ ಅನಿಸ್ತದ, ನಮಗ್ ಗೊತ್ತೈತ್ ಬಿಡ್ರಿ ಇದೇನ್ ಹೇಳ್ತೀರಿ ಪದೇ ಪದೇ ಅದನ್ನ ನಮಗೆಲ್ಲಾ ಗೊತ್ತೈತಿ ಅಂತ. ಇರುವುದು ಬೇರೆ, ಎಷ್ಟ್ರ ಮಟ್ಟಿಗೆ ನಾವ್ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅನ್ನೋದು ಬೇರೆ. ಬಹಳಷ್ಟು ಜನ ಇಂಪ್ಲಿಮೆಂಟ್ ಮಾಡ್ಕೊಳಂಗಿಲ್ಲ. ಈಗ ನಾ ಹೇಳಿಕತ್ತೀನಂದ್ರೆ ನಾ ಮಿಸ್ಟೇಕ್ಸ್ ಮಾಡಂಗಿಲ್ಲ ಅಂತ ಮಾಡಿರಿ. ಐ ಡೂ ಅ ಲಾಟ್ ಆಫ್ ಮಿಸ್ಟೇಕ್ಸ್ ಆಕ್ಚುಲಿ. ಇವನ್ನ ನಾವು ಪದೇ ಪದೇ ರಿಮೈಂಡ್ ಮಾಡ್ಕೋಬೇಕು ಇಂಥ ವಿಷಯಗಳನ್ನ. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳ್ರಿ, ಹೇಳಿಕ್ ಬಹಳ ಸೂಕ್ಷ್ಮ ವಿಷಯಗಳು. ಆಮೇಲೆ ಬಹಳ ಸಣ್ಣ ಸಣ್ಣ ಎಂತ ವಿಷಯಗಳನ್ನ ಹೇಳ್ತಾರ ಅನಿಸ್ತದ. ಬಟ್ ಮಿಸ್ಟೇಕ್ಸ್ ಮಾಡೋದ ನಾವ್ ಇಂತಲ್ಲಿ. ದೊಡ್ಡ ವಿಷಯದೊಳಗೆ ಯೂಶುವಲಿ ಮಿಸ್ಟೇಕ್ಸ್ ಮಾಡೋದಿಲ್ಲ, ಬಹಳ ಕೇರ್ ತಗೋತೇವೆ. ಬಟ್ ಇಂತಲ್ಲೇ ಮಿಸ್ಟೇಕ್ಸ್ ಮಾಡ್ತೇವೆ. ಈಗ ಎಕ್ಸಾಂಪಲ್, ಮೊನ್ನೆ ನನ್ನ ಪೇಷಂಟ್ ಒಬ್ರು ನಾನು ಊಟ ತಗೊಂಡ್ ಬಂದಿದ್ವಿ. ಅವ್ರು ಹೇಳಿದ್ರು, ಮೇಡಮ್ ಫಸ್ಟ್ ನೀವು ಊಟ ಮಾಡ್ರಿ, ನಾ ವೇಟಿಂಗ್ ರೂಮ್ ಅಲ್ಲಿ ಕೂತಿರ್ತೇನೆ, ಆಮೇಲೆ ಊಟ ಆದ್ಮೇಲೆ ಕರೀರಿ ಅಂತಂದ್ರು. ಸರಿ ಅಂತ ನಾವು ಊಟ ಎಲ್ಲಾ ಮಾಡಿದ್ಮೇಲೆ ಅವ್ನ್ ಕರೆದೆ, ಬನ್ರಿ. ಅವ್ರು ಒಳಗ್ ಬರ್ತಾನೆ ಕೇಳಿದ್ರು, ಮಸಾಲೆ ರೈಸ್ ಹೆಂಗಿತ್ತು ಮೇಡಮ್ ಅಂತ ಕೇಳಿದ್ರು. ನನಗೆ ಆಕ್ಚುಲಿ ಮಸಾಲೆ ರೈಸ್ ತಿಂದಿದ್ ನೆನಪ ಇಲ್ಲ. ನಾ ಏನ್ ಮಾಡಿನ್ ಗೊತ್ತಾ, ಚಪಾತಿ ಅವ್ರು 2 ತರದ ಪಲ್ಯ ತಂದಿದ್ರು, ಇನ್ನೊಂದ್ ಬಟ್ಟಲ್ದೊಳಗ ಮಸಾಲೆ ರೈಸ್ ಇಟ್ಕೊಂಡ್ ನಾ ಅದನ್ನೂ ಒಂದ್ ಯಾವ್ದೋ ಪಲ್ಯ ಇರ್ಬೋದು ಅಂತ ಹಚ್ಕೊಂಡ್ ತಿಂದ್ಬಿಟ್ಟೇನಿ. ಯಾಕಂದ್ರೆ ನನ್ ತಲೆ ಒಳಗೆ ಏನ್ ನೋಡ್ತಿತ್ತು, ನೆಕ್ಸ್ಟ್ ಪೇಷಂಟ್ ಏನ್ ಮಾಡ್ಬೇಕು, ಟ್ರೀಟ್ಮೆಂಟ್ ಪ್ಲಾನಿಂಗ್ ಏನ್ ಮಾಡ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು, ಇದನ್ನ ಏನ್ ಮಾಡ್ಬೇಕು, ಇದೇನ್ ಸ್ಟಡಿ ಮಾಡ್ಬೇಕು, ಯಾವ್ದೋ ಗೊಂದಲದೊಳಗ ಚಪಾತಿ ಜೊತೆಗೆ ರೈಸ್ ಹಚ್ಕೊಂಡ್ ತಿಂದ್ಬಿಟ್ಟೇನಿ. ಹಿಂಗ್ ಬಹಳ ಜನ ಮಾಡ್ತೀವ್ರಿ. ಸೊ ನಮಗ್ ಗೊತ್ತಿದ ತಕ್ಷಣ ಎಲ್ಲಾ ಅಲ್ಲ, ಎಷ್ಟ್ರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಇಂಪ್ಲಿಮೆಂಟ್ ಕೂಡ ಡೈಲಿ ನಾವು ಊಟ ಕುಂತ್ಕೊಂಡಾಗ ಹೇಳ್ಕೋಬೇಕು, ನೀವ್ ಊಟ ಮಾಡ್ಲಿಕ್ಕತ್ತೀವಿ, ನೀನು ಪ್ರತಿಯೊಂದು ರಸವನ್ನು ನೀ ಆಸ್ವಾದನೆ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷ ಎಲ್ಲಾ ರಸಗಳು ನಿನಗೆ ಗೊತ್ತಾಗಬೇಕು, ಅದ್ರ ಅನುಭವ ಆಗ್ತಿರ್ಬೇಕು. ಕೆಲವು ಜನ ಇರ್ತಾರ, ನಾನು ಎಲ್ಡರ್ಲಿ ಪೀಪಲ್ ನೋಡೀನಿ, ಸಾವಕಾಶ ಊಟ ಮಾಡಿ ಅದ್ರೊಳಗೆ ಏನಾರು ಒಂದ್ ಐಟಮ್ ಕೊಟ್ರ ಅದ್ರೊಳಗೆ ಡೀಪ್ ಏನೇನ್ ಹಾಕಿವಂತೂ ಹೇಳ್ತಿರ್ತಾರ. ಅಷ್ಟು ಅಟೆಂಟಿವ್ ಆಗಿ ಊಟ ಮಾಡ್ತಿರ್ತಾರೆ. ಅಂತವ್ರ ಆರೋಗ್ಯ ಬಹಳ ಚಲೋ ಇರ್ತದೆ. ಆ ರೀತಿಯಾಗಿ ಸಾವಕಾಶವಾಗಿ ಕೂತ್ಕೊಂಡು ಯಾವುದೇ ರೀತಿ ವಿ ಶುಡ್ ನಾಟ್ ಈಟ್ ಫುಡ್ ವಿತ್ ಅದರ್ ಇನ್ಫಾರ್ಮೇಶನ್ಸ್.
ಏನೋ ವಿಚಾರ ಮಾಡ್ಕೋತ ಏನೋ ಮಾತಾಡ್ಕೊಂತ ಊಟ ಮಾಡೋದಲ್ಲ. ಯಾಕಂದ್ರೆ ಆಹಾರವನ್ನ ಸ್ಥೂಲ ರೂಪದೊಳಗೆ ತಗೊಂಡ್ರ ಆ ವಿಚಾರವನ್ನ ನಾವು ಸೂಕ್ಷ್ಮ ರೂಪದೊಳಗೆ ತಗೋತಿರ್ತೇವೆ. ದ ಫುಡ್ ಈಸ್ ಮಿಕ್ಸ್ಡ್ ವಿತ್ ಇಮೋಷನ್ಸ್. ಹಂಗಾಗ್ಬಾರ್ದು. ಖುಷಿಯಿಂದ ಆರಾಮಾಗಿ ನೀವು ಅದನ್ನ ಸರಿಯಾಗಿ ಅಗಿತಾ ತಿನ್ಬೇಕು. ಆಕ್ಚುಲಿ ಡೈಜೆಷನ್ ಶುರು ಆಗೋದು ಬಾಯಿ ಒಳಗೆ. ಯಾವಾಗ ಈ ಹಲ್ಲುಗಳು ಕರೆಕ್ಟ್ ಕಟ್ ಮಾಡಕ್ ಶುರು ಮಾಡ್ತಾವು, ಒಂದಿದ್ದು 4 ಭಾಗ ಆಯ್ತು ಅಂತಂದ್ರ ಅಲ್ಲಿ ಸಲೈವ ಉತ್ಪತ್ತಿ ಆಗ್ತದೆ. ನಿಮ್ಗೆ ಗೊತ್ತದಲ್ಲ, ಲಾಲಾರಸ ಅಂತ ಹೇಳ್ತೀವಿ. ಆ ಲಾಲಾರಸ ಜೊತೆ ಆಹಾರ ಉತ್ಪತ್ತಿ ಆದಾಗ ಅಲ್ಲಿ ಒಂದು ಎಂಜೈಮ್ ಬಿಡುಗಡೆ ಆಗ್ತದ್ರಿ, ಸಲೈವರಿ ಅಮೈಲೇಸ್ ಅಂತ ಹೇಳ್ಕೊಂಡು. ಅಲ್ಲಿಂದನ ನಮ್ದು ಫುಡ್ ಬ್ರೇಕ್ ಡೌನ್ ಆಗಕ್ ಶುರು ಆಗ್ತದೆ. ಇಲ್ಲಿ ಡೈಜೆಷನ್ ಪಾರ್ಟ್ ಅನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಕರೆಕ್ಟ್ ಮಾಡ್ಕೊಂಡಾಗ ಅಲ್ಲಿಂದ ಗ್ಯಾಸ್ಟ್ರಿಯಮ್, ಹಿಂಗ್ ಸಣ್ಣ ಕರಳು ದೊಡ್ಡ ಕರಳು ಅಂತ ಹಂತವಾಗಿ ಡೈಜೆಷನ್ ಆದಾಗ ಆಹಾರದೊಳಗೆ ಏನಾಗ್ತದೆ, ನಿಮಗ ಸೂಕ್ಷ್ಮ ಭಾಗ, ಸಾರ ಭಾಗ, ಕಿಟ್ಟ ಭಾಗ ಅಂತ 3 ಭಾಗ ಆಗ್ತವೆ. ಈ ಸಾರ ಭಾಗ ಏನ್ ಮಾಡ್ತದ, ನಮ್ದು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಹಿಂಗ ಸಪ್ತಧಾತುಗಳ ನರಿಶ್ಮೆಂಟ್ ಹೆಲ್ಪ್ ಮಾಡ್ತದ. ಇವ್ ಎಲ್ಲಾ ಧಾತುಗಳು ನರಿಶ್ಮೆಂಟ್ ಆಯ್ತು ಅಂದ್ರೆ ಲಾಸ್ಟಿಗೆ ಒಂದು ಓಜಸ್ ಅಂತ ನಮ್ಮ ದೇಹಕ್ಕೆ ಸಿಗ್ತದ. ಅಂದ್ರೆ ಏನು ಅಂದ್ರೆ ಕಳೆ. ಮುಖದ ಮೇಲೆ ಏನ್ ತೇಜಸ್ ಐತ್ ನೋಡ ಆ ಮನುಷ್ಯನಿಗೆ, ಎಷ್ಟು ಓಜಸ್ ಐತ್ ನೋಡ. ಓಜಸ್ ಯಾರ ಹತ್ರ ಇರ್ತದಂದ್ರೆ, ಯಾರ ಹತ್ರ ಈ ಸಪ್ತಧಾತುಗಳು ಪ್ರಾಪರ್ ಆಗಿ ನರಿಶ್ಮೆಂಟ್ ಆಗಿರ್ತಾವಲ್ಲ, ಅವನೇ ಮುಖದ ಮೇಲೆ ಒಂದು ಖಳ, ಬ್ರೈಟ್ನೆಸ್ ಏನಂತೀರ್ ನೀವು, ಅದು ಒಂದು ಛಾಯಾ, ಒಳ್ಳೆ ಒಂದು ಖಳ ಇರ್ತದ. ಇವನ್ ಒಬ್ಬ ಮನುಷ್ಯ ಕಪ್ಪಿರ್ಬೋದು, ನೋಡ್ಲಿಕ್ಕೆ ಚಂದ ಇರ್ಲಿಕ್ಕಿಲ್ಲ, ದಟ್ ಈಸ್ ಡಿಫ್ರೆಂಟ್. ಆ ಮುಖದ ಮೇಲೆ ಒಂದು ಅಟ್ರಾಕ್ಟಿವ್ ಆಗುವಂತ ಲಕ್ಷಣ ಕಂಡು ಬರೋದು ಈ ಓಜಸ್ನಿಂದ. ಅದು ಬರೋದು ಸಾರ ಭಾಗದ ಆಹಾರದಿಂದ. ಇನ್ನು ಸೂಕ್ಷ್ಮ ಭಾಗ ಆಫ್ ದ ಫುಡ್ಡಿನ ಆಹಾರ ಸೂಕ್ಷ್ಮ ಭಾಗ ನಮ್ಮ ಮನಸ್ಸಿಗೆ ಕಾಂಟ್ರಿಬ್ಯೂಷನ್ ಮಾಡ್ತದೆ. ನಾವು ಸಾತ್ವಿಕ್ ಇದ್ದೀವೋ, ರಾಜಸಿಕ ಇದ್ದೀವೋ, ತಾಮಸಿಕ ಇದ್ದೀವೋ, ಯಾವ ರೀತಿಯಾಗಿ ನಾವು ಬಿಹೇವ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಆಹಾರದ ಕಾಂಟ್ರಿಬ್ಯೂಷನ್ ಬಹಳ ಇರ್ತದೆ. ಅದಕ್ಕೆ ಹೇಳ್ತಾರ ನೋಡ್ರಿ, ಯಥಾ ಅನ್ನ ತಥಾ ಮನ್ ಅಂತ ಹೇಳ್ತೀನಿ. ಅತಿ ಖಾರ ತಿನ್ನೋರು, ಅತಿ ಸ್ಪೈಸಿ ತಿನ್ನೋರು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಶಾರ್ಟ್ ಟೆಂಪರ್ಡ್ ಬಹಳ ಇರ್ತಾರ. ಎಲ್ಲೋ ಎಕ್ಸೆಪ್ಷನ್ಸ್, ಅದರ್ ಫ್ಯಾಕ್ಟರ್ಸು ಇರ್ತಾವ. ಇದು ಕೂಡ ಒಂದ್ ಫ್ಯಾಕ್ಟರ್ ಆಕ್ಚುಲಿ. ಬಹಳ ಸ್ಪೈಸಿ ಹೆಂಗ್ ಬೇಕಂಗ ಇವನ್ನೆಲ್ಲ ಮಾಡುವಂತವ್ರು, ಆಲ್ಕೋಹಾಲ್ ತಗೊಳ್ಳೋಂತವ್ರು ಭಯಂಕರ ಶಾರ್ಟ್ ಟೆಂಪರ್ ಇರ್ತಾರೆ. ಬಿಕಾಸ್ ಅಲ್ಲಿ ಒಂದು ರಾಜಸಿಕ ಪ್ರವೃತ್ತಿಗೆ ಅದು ಕಾಂಟ್ರಿಬ್ಯೂಟ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಬಹಳ ಹುಷಾರಾಗಿರ್ಬೇಕು. ಇನ್ನು ಕಿಟ್ಟ ಭಾಗ ಅಂತಂದ್ರೇನು, ಎಸ್ ಯು ನೋ, ಆಫ್ಟರ್ ಡೈಜೆಷನ್ ಮಲಭಾಗವಾಗಿ ಅದು ನಮ್ಮ ದೇಹದ ವೇಸ್ಟ್ ಪಾರ್ಟ್ ಹೊರಗೆ ಹೋಗ್ತದೆ. ಇದ್ರ ಕಡೆ ನಾವು ಗಮನ ಕೊಟ್ಟು ಈ ಆಹಾರಗಳ ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ಸ್ ಅನ್ನ ಕರೆಕ್ಟ್ ಆಗಿ ಕಾರ್ಬೋಹೈಡ್ರೇಟ್ ಜೊತೆಗೆ ಕರೆಕ್ಟ್ ಆದಂತ ಪ್ರೋಟೀನ್ ಮಿಕ್ಸ್ ಆಗಬೇಕು, ಕರೆಕ್ಟ್ ಆದಂತ ಫ್ಯಾಟ್, ಹೆಲ್ದಿ ಫ್ಯಾಟ್ ಅನ್ನ ಮಿಕ್ಸ್ ಮಾಡ್ಕೊಂಡು ಪ್ರತಿ ಆಹಾರದಲ್ಲಿ ಇರೋ ನೋಡ್ಕೊಂಡು ಬಹಳ ಮೈಂಡ್ಫುಲ್ ಆಗಿ, ಕಾಮ್ ಆಗಿ, ಶಾಂತವಾಗಿ ಊಟ ಮಾಡಿ 1-2-3 ತಾಸು ಆದ್ಮೇಲೂ ಕೂಡ ನಮಗ್ ಗೊತ್ತಿರ್ಬೇಕ್ರಿ ನಾವ್ ಏನ್ ತಿಂದೀವಿ, ಅದ್ರೊಳಗೆ ಏನ್ ಹಾಕಿದ್ರು, ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಇದ್ವು ಅಂತ ಹೇಳಿ. ಈಗ ನೀವು ಮಾಸ್ಟರ್ ಶೆಫ್ ಮಾಡ್ಬೇಕ, ಅವರು ಜಡ್ಜ್ಮೆಂಟ್ ಮಾಡ್ಬೇಕ, ನೀವು ನೋಡಿರ್ಬೋದಲ್ಲ, ಹಿಂಗ್ ತಗೊಂಡು ಕಣ್ಣು ಮುಚ್ಕೊಂಡು ಬಹಳ ನೀಟಾಗಿ ಅಬ್ಸರ್ವ್ ಮಾಡಿ ಇದ್ರೊಳಗೆ ಈ ಇನ್ಗ್ರೀಡಿಯೆಂಟ್ ಹಾಕಿರಿ, ನೀವು ಇದಿಷ್ಟ ಪ್ರಮಾಣದೊಳಗೆ ಹಾಕಿರಿ ಅಂತ ಅವ್ರು ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಮೈಂಡ್ಫುಲ್. ಬಟ್ ನಮ್ಗೆ ಹಂಗಿರಂಗಿಲ್ಲ. ನಾವು ಏನ್ ಸಿಗ್ತದ ಹೆಂಗ್ ಬೇಕ್ ಹಂಗ್ ಬಡ ತಿಂದು ಮುಂದಿನ ಕೆಲಸದ ಕಡೆ ಗಮನ ಕೊಡ್ತೇವಿ. ಇದನ್ನ ನೀವು ಮೈಂಡ್ಫುಲ್ ಈಟಿಂಗ್ ಮಾಡೋದ್ರಿಂದ ಮತ್ತು ಸರಿಯಾಗಿ ಸೋಪ್ ಮಾಡ್ದಂತದನ್ನ ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ ಜೊತೆಗೆ ಊಟ ಮಾಡೋದ್ರಿಂದ ಇನ್ಫ್ಲಮೇಟರಿ ಪ್ರೊಸೆಸ್ ಬಹಳ ಚಂದ ಕಂಟ್ರೋಲ್ನಾಗ ಬಂದ್ಬಿಡ್ತದ. ಫ್ಯಾಟ್ ಮೆಟಬಾಲಿಸಮ್ ಆಗ್ತದ, ಮಸಲ್ ಟೋನಿಂಗ್ ಶುರು ಆಗ್ತದ. ನೀವು ಬೇಕಿದ್ರೆ ಇದನ್ನ ಇವತ್ತಿನಿಂದ ಯಾರು ಈ ಚಾನೆಲ್ ಅಂದ್ರೆ ಈ ವಿಡಿಯೋ ನೋಡ್ಲಿಕ್ಕೆ ಹತ್ತಿರಲ್ಲ, ನೀವು ಒಂದು ಟೆಸ್ಟ್ ಮಾಡ್ರಿ. ಇವತ್ತಿನಿಂದ 21 ಡೇಸ್ ಅಥವಾ ಒಂದು 41 ಡೇಸ್ ನೀವೇನೇ ಊಟ ಮಾಡ್ರಿ, ನಾ ಇದನ್ನ ಅಂತ ಹೇಳೋದಿಲ್ಲ, ಬಟ್ ಡಿನ್ನರ್ ಮಾತ್ರ ಲೈಟ್ ಆಗಿರ್ಲಿ. ರಾತ್ರಿದು ಬೆಳಗ್ಗೆ ನಾಷ್ಟಾ ಮತ್ತು ಮಧ್ಯಾಹ್ನ ಊಟ ನೀವು ಊಟ ಮಾಡ್ಬೇಕಾದ್ರೆ ಆರಾಮಾಗಿ ಟೈಮ್ ತಗೊಂಡು ಸಾವಕಾಶವಾಗಿ ಅದನ್ನ ಅಗದು ಖುಷಿಯಿಂದ ಊಟ ಮಾಡಿ ಸರಿಯಾದ ಪ್ರಮಾಣದ ನೀರ್ ಕುಡೀರಿ, ನಿದ್ದಿ ಕರೆಕ್ಟ್ ಮಾಡ್ರಿ. 41 ಡೇಸ್ ಅಥವಾ ನೀವು 21 ದಿವಸ ನೀವು ಮಾಡ್ರಿ, ಆರಾಮ್ 1-1.5 kg ನಿಮ್ದು ತೂಕ ಕಡಿಮೆ ಆಗ್ತದೆ. ಕೇವಲ ಮೈಂಡ್ಫುಲ್ ಈಟಿಂಗ್ ಇಂದಾನೇ ವೇಟ್ ರಿಡ್ಯೂಸ್ ಮಾಡ್ಕೊಂಡವ್ರು ಅದಾರ್ರಿ. ಅದು ಕೂಡ ಒನ್ ಆಫ್ ದಿ ಟೈಮ್ ಟೆಸ್ಟೆಡ್ ಮೆಥಡ್ಸ್ ಅಂತಾನೆ ಹೇಳ್ಬೋದು. ಇದನ್ನ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ. ಇಂಥ ಪಾಯಿಂಟ್ಸ್ ಗಳನ್ನ ನೀವು ಅರ್ಥ ಮಾಡ್ಕೋಬೇಕು, ಗಮನ ಕೊಡ್ಬೇಕು. ಅಷ್ಟೇ ಅಲ್ಲ, ರಿಮೈಂಡ್ ಮಾಡ್ಕೋಬೇಕು. ನಾವು ಬರೀ ಮರಿತಿರ್ತೇವಿ. ನಮ್ದು ಆಲ್ವೇಸ್ ನಾವು ಬರೀ ಒಂದು ರ್ಯಾಂಡಮೈಸ್ಡ್ ಕಡೆನ ಟೆಂಡೆನ್ಸಿ ಇರ್ತದ. ನಮ್ದು ಹಂಗಾಗ್ಬಾರ್ದು. ಪ್ರತಿ ದಿವಸ ನಾವು ಏನೋ ಕುಡಿಬೇಕಾದ್ರೆ ನೆನಪು ಮಾಡ್ಕೊಂಡು, ನೀರ್ ಕುಡಿಬೇಕಾದ್ರ ನಿಂತ್ಕೊಂಡು ನೀರ್ ಕುಡಿಯೋದಲ್ಲ, ಆಕ್ಚುಲಿ ಕೆಳಗಡೆ ಕೂತ್ಕೊಂಡು. ಆಯುರ್ವೇದ ಬಹಳ ಹೇಳ್ತದ, ಕೆಳಗ್ ಕೂತ್ಕೊಂಡು ಅದ್ರೊಳಗೂ ಕೂಡ ನಾವ್ ಇಂಡಿಯನ್ ಟಾಯ್ಲೆಟ್ ಒಳಗೆ ಹೆಂಗ್ ಕೂಡ್ತೀವಿ, ಸ್ಕ್ವಾಟಿಂಗ್ ಪೊಸಿಷನ್ ಅಂತೆ, ಆ ರೀತಿಯಾಗಿ ಕೂತ್ಕೊಂಡು ಸಿಪ್ ಬೈ ಸಿಪ್
ಸಾವಕಾಶವಾಗಿ ನೀರನ್ನ ಕುಡಿಬೇಕು. ಅಂದ್ರ ಅದರದ್ದು ಎಫೆಕ್ಟ್ ನಮ್ಗ ಸಿಗ್ತದ. ಹೈಡ್ರೇಷನ್, ಪ್ರತಿ ಜೀವಕೋಶಗಳು ಹೈಡ್ರೇಟ್ ಆಗ್ತಾವು. ಈ ರೀತಿಯಾಗಿ ನಾವು ಪ್ರೋಟೀನ್ ತಗೋಬಹುದು. ನನಗೆ ಈ ಪ್ರಶ್ನೆ ಕೇಳದವ್ರಿಗೆ ಉತ್ತರ ಸಿಕ್ಕದ್ ಅನ್ಕೋತೀನಿ. ನೀವ್ ಹಿಂಗ್ ತಗೊಳ್ರಿ, ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇಂಡೈಜೆಷನ್ ಆಗುದಿಲ್ಲ, ಗ್ಯಾಸ್ ಆಗುದಿಲ್ಲ, ಬ್ಲೋಟಿಂಗ್ ಆಗುದಿಲ್ಲ, ಕಮರ್ಡಿ ಬರುದಿಲ್ಲ, ಇರಿಟೇಷನ್ ಆಗುದಿಲ್ಲ, ಏನೂ ಆಗುದಿಲ್ಲ. ಇನ್ಫ್ಯಾಕ್ಟ್ ನಿಮ್ದು ಇನ್ಫ್ಲಮೇಟರಿ ಪ್ರೊಸೆಸ್ ರೆಡ್ಯೂಸ್ ಆಗ್ತದ, ನಿಮ್ ವೇಟ್ ಕಡಿಮೆ ಆಗ್ತದ, ನಿಮ್ಮಲ್ಲಿ ಒಂದು ಗಟ್ಟಿತನ ಬರ್ತದ, ಮಸಲ್ ಸ್ಟೋನಿಂಗ್ ಡೆವಲಪ್ ಆಗ್ತದ. ಐ ಹೋಪ್ ಎವ್ರಿಬಡಿ ಗಾಟ್ ದ ಮೆಸೇಜ್. ಯಾರ್ ನನ್ನ ಚಾನೆಲ್ ನೋಡ್ಲಿಕ್ಕತ್ತೀರಿ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಗೆ ಈ ವಿಷಯ ಲೈಕ್ ಆಗಿತ್ತು ಅಂದ್ರೆ ದಯವಿಟ್ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಬಹಳ ಸಣ್ಣ ವಿಷಯ, ಬಟ್ ಅದ್ರದ್ದು ಇಫೆಕ್ಟ್ ಬಹಳ ದೊಡ್ಡದಿರ್ತದ. ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.